ಬಂದಿದ್ದು ವೆಯ್ಟ್ ಲಾಸ್ಗೆ ಅಂತ. ಬಿಫೋರ್ ತೂಕ ಜಾಸ್ತಿ ಇರುವಾಗ ನಮಗೂ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಇರ್ತಾ ಇತ್ತು. ಜಾಸ್ತಿ ದೂರ ನಡೆಯಕ್ ಆಗ್ತಾ ಇರ್ಲಿಲ್ಲ. ಒಂದ್ ಅರ್ಧ ಕಿಲೋಮೀಟರ್ ವಾಕ್ ಮಾಡಿದ್ರು ಎದುರು ಬಂದಂಗ್ ಆಗ್ತಾ ಇತ್ತು. ನಿಂತ್ಕೊಂಡು ಸುಧಾರಿಸ್ಕೊಂಡು ಹೋಗ್ಬೇಕಿತ್ತು, ಈ ತರ ಇದ್ದಿದ್ದು. ಮತ್ತೆ ಅರ್ಧ ಗಂಟೆ ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ ನನಗೆ, ತುಂಬಾ ಬ್ಯಾಕ್ ಪೇನ್ ಬರ್ತಾ ಇತ್ತು. ಮತ್ತೆ ಯಾವಾಗ್ಲೂ ತಲೆನೋವು, ಕೆಲ್ಸ ಮಾಡ್ಕೊ ಬಂದು ತಲೆನೋವು ಅಂತ ಹೇಳ್ತಾ ಇದ್ದೆ ಮನೇಲಿ. ಈ ತರನೇ ಇದೆ, ಎವ್ರಿ ಡೇ ತಲೆನೋವು ಬರ್ತಾ ಇತ್ತು. ವಾರದಲ್ಲಿ 2-3 ಸಲ ಟ್ಯಾಬ್ಲೆಟ್ಸ್ ತಗೋತಾ ಇದ್ದೆ. ಇದು ನಂದು 18 kg ವೆಯ್ಟ್ ಲಾಸ್ ಆಗಿರೋ ಟ್ರಾನ್ಸ್ಫಾರ್ಮೇಶನ್ ಫೋಟೋ. ಮತ್ತೆ ಸೂಪರ್ ನನಗೆ ಮೇಡಮ್. ಮೋಷನ್ 2-3 ಡೇಸ್ ಆದ್ರೂ ನನಗೆ ಮೋಷನ್ ಬರ್ತಾ ಇರ್ಲಿಲ್ಲ. ಕಾಫಿ ಟೀ ಅಭ್ಯಾಸ ಎಲ್ಲ ಜಾಸ್ತಿ ಇರ್ತಾ ಇತ್ತು. ನೀರ್ ಕುಡಿತಾ ಇರ್ಲಿಲ್ಲ. 9 ಅವರ್ ಕೆಲಸ ಮಾಡ್ತಾ ಇದ್ವಿ, ಒಂದ್ ಅರ್ಧ ಲೀಟರ್ ನೀರ್ ಕುಡಿತಾ ಇದೀವಿ. ನಮ್ ಬಾಡಿಗೆ ನೀರ್ ಕೊಡ್ಬೇಕು. ಇದೇನ್ ನೀವು ಅವಾಗ್ಲೇ ಹೇಳಿದ್ರು 5 ಪಿಲ್ಲರ್ಸ್ ಯಾವ್ದು ನಾನು ಫಾಲೋ ಮಾಡ್ತಾ ಇರ್ಲಿಲ್ಲ. ಮತ್ತೆ ನಮ್ಗೆ ಏಜ್ ಗ್ರೂಪ್ ಬಂದಾಗ 30 ಏಜ್, ಅವಾಗ್ಲೇ ನಮ್ಗೆ ಲೈಫ್ ಇಷ್ಟೇ ಮುಗ್ದೋಯ್ತು, ಇನ್ನೇನು ಇಲ್ಲ, ಮಗು ಆಯ್ತು, ಮದ್ವೆ ಆಯ್ತು, ಇನ್ನೇನು ಯಾವಾಗ ಹೋಗ್ತೀವೋ, ಈ ತರ ಯೋಚನೆಗಳೆಲ್ಲ ಇದ್ದಿದ್ದು. ಬಟ್ ಇಲ್ಲಿಗೆ ಬಂದು ವೆಯ್ಟ್ ಲಾಸ್ ಮಾಡ್ಕೊಂಡು ನನ್ಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಅದೆಲ್ಲ ಚೆನ್ನಾಗಾದ್ಮೇಲೆ ಇವಾಗ ಖುಷಿಯಾಗಿದ್ದೀವಿ. ಸೂಪರ್ ಮೇಡಮ್.